ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿರುವ ಟ್ಯಾಂಕ್ ಬಂಡ್ ರಸ್ತೆ ಹಾಗೂ ಕಾಟನ್ಪೇಟೆಯ ರಂಗಸ್ವಾಮಿ ಗುಡಿ ಬೀದಿಯ ವೈಟ್ ಟ್ಯಾಪಿಂಗ್ ರಸ್ತೆ ಉದ್ಘಾಟನಾ ಸಮಾರಂಭ. ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಹಾಗೂ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮತ್ತು ಮಾಜಿ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದ ವೈಟ್ ಟ್ಯಾಪಿಂಗ್ ರಸ್ತೆ ಉದ್ಘಾಟನೆ ಮಾಡಿದರು ಹಾಗೂ ಉಚಿತ ಸಾರ್ವಜನಿಕರ ಶೌಚಾಲಯವನ್ನು ಟೇಪ್ ಕತ್ತರಿಸುವ ಮುಖಾಂತರ ಉದ್ಘಾಟಿಸಿದರು. ಹಾಗೆಯೇ ಕಾಟನ್ಪೇಟೆಯ ರಂಗಸ್ವಾಮಿ ಗುಡಿ ಬೀದಿಯ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ಮಾತನಾಡಿ, ನಗರದ ರಸ್ತೆ ಮೂಲ ಸೌಕರ್ಯವನ್ನು ಮತ್ತಷ್ಟು ಸುಧಾರಿಸುವುದು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಹಾಗೂ ಸಾರ್ವಜನಿಕರಿಗೆ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳು ಮಹತ್ವ ಪಡೆದಿದೆ ಎಂದು ಹೇಳಿದರು. ಬೆಂಗಳೂರಿನ ಪೇಟೆ ಪ್ರದೇಶದಲ್ಲಿ ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ತುರ್ತು ಸಂಧಾನಕ್ಕೆ ಅನುಕೂಲವಾಗುವಂತೆ ನಗರದ ರಸ್ತೆಯಲ್ಲೇ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಅಭಿವೃದ್ಧಿಪಡಿಸಿರುವ ಈ ಎರಡೂ ಪ್ರಮುಖ ವಾಣಿಜ್ಯ ಸಂಪರ್ಕ ರಸ್ತೆಗಳಲ್ಲಿ ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವುದನ್ನು ತಪ್ಪಿಸುವ ಉದ್ದೇಶದಿಂದ BWSSB ನೀರು ಮತ್ತು ಒಳಚರಂಡಿ ಮಾರ್ಗಗಳ ಜೊತೆಗೆ HDPE ಯುಟಿಲಿಟಿ ಡಕ್ಟ್ಗಳನ್ನು ಅಳವಡಿಸಲಾಗಿದೆ ಎಂದು ಹೇಳಿದರು. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಿಂದ ಶಾಂತಲಾ ಜಂಕ್ಷನ್ವರೆಗಿನ 418 ಮೀಟರ್ ಉದ್ದದ ಟ್ಯಾಂಕ್ ಬಂಡ್ ರಸ್ತೆಯನ್ನು 8.74 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 10.5 ಮೀಟರ್ ಅಗಲದ ಹಾಗೂ 180 mm 1000 mm ವ್ಯಾಸದ ಮಳೆ ನೀರು ಚರಂಡಿ, ಪಾದಚಾರಿ ಸ್ನೇಹಿ ಫುಟ್ಪಾತ್ ಹಾಗೂ ಪವರ್ ಮತ್ತು OFC ಸಂಪರ್ಕಗಳಿಗಾಗಿ ಯುಟಿಲಿಟಿ ಡಕ್ಟ್ಗಳನ್ನು ನಿರ್ಮಿಸಲಾಗಿದೆ. ಮೆಟ್ರೋ, KSRTC ಮತ್ತು BMTC ಪ್ರಯಾಣಿಕರ ದಟ್ಟಣೆ ಹೆಚ್ಚಿರುವ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ BSWML ವತಿಯಿಂದ ಪ್ರಿಕಾಸ್ಟ್ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಪುರುಷರು, ಮಹಿಳೆಯರು, ಮಂಗಳಮುಖಿಯರು ಹಾಗೂ ವಿಕಲಚೇತನರಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಯಾಂಪ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಇನ್ನು ಶ್ರೀನಿವಾಸ ಮಂದಿರ ರಸ್ತೆಯಿಂದ ಅವೆನ್ಯೂ ರಸ್ತೆಯವರೆಗಿನ 645 ಮೀಟರ್ ಉದ್ದದ RT ರಸ್ತೆಯನ್ನು 2.52 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ 150 mm ದಪ್ಪದ ವೈಟ್ ಟಾಪಿಂಗ್, ಬೂದು ಮತ್ತು ಕೆಂಪು ಬಣ್ಣದ ಜಿಗ್ಜಾಗ್ ಪೇಪರ್ಗಳ ಬಫರ್ ವಲಯ ನಿರ್ಮಿಸಲಾಗಿದೆ. RT ರಸ್ತೆಯ ವಿಶೇಷ ಆಕರ್ಷಣೆ ಫೈರ್ ಹೈಡ್ರೆಂಟ್ ಜಾಲವಾಗಿದ್ದು, ಕಿರಿದಾದ ಪೇಟೆ ಪ್ರದೇಶಗಳಲ್ಲಿ ಅಗ್ನಿಶಾಮಕ ವಾಹನಗಳು ಪ್ರವೇಶಿಸಲು ಎದುರಾಗುವ ಸಮಸ್ಯೆಗೆ ಇದು ಪರಿಹಾರವಾಗಲಿದೆ. ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತಕ್ಷಣ ನೀರು ಲಭ್ಯವಾಗುವಂತೆ ಈ ವ್ಯವಸ್ಥೆ ರೂಪಿಸಲಾಗಿದ್ದು, ಬೆಂಗಳೂರಿನ ರಸ್ತೆಗಳಲ್ಲಿ ಇಂತಹ ಜೀವರಕ್ಷಕ ಮೂಲ ಸೌಕರ್ಯವನ್ನು ಅಳವಡಿಸುತ್ತಿರುವುದು ಇದೇ ಮೊದಲ ಬಾರಿಗೆ ಎಂದು ಕೃಷ್ಣ ಬೈರೇಗೌಡ ಹೇಳಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ದಿನೇಶ್ ಗುಂಡೂರಾವ್, ವಿಶೇಷ ಆಯುಕ್ತ ನಿತೀಶ್, ಆಯುಕ್ತ ಜಗದೀಶ್, ಅಪರ ಆಯುಕ್ತ ವೆಂಕಟಚಲಪತಿ, ಮುಖ್ಯ ಅಭಿಯಂತರ ವಿಜಯ್ ಕುಮಾರ್ ಹರಿದಾಸ್, ಮಾದೇಶ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ರೋಡುಗಳು ಈ ಪದೇ ಪದೇ ಟಾರ್ ಆಗ್ತಾರೆ, ಆದರೆ ಪದೇ ಪದೇ ಹಾಳಾಗ್ತಾನೇ ಇರ್ತವೆ. ಇದರಿಂದ ರಸ್ತೆ ಗುಂಡಿಗಳಾಗಿ ಸಂಚಾರಕ್ಕೆ ಯಾವಾಗಲೂ ಒಂಥರ ಸಮಸ್ಯೆ ಅನ್ನೋದು ಭಾಳ ವರ್ಷಗಳಿಂದ ಬೆಂಗಳೂರಿನಲ್ಲಿರುವಂಥ ಕಂಪ್ಲೇಂಟು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದಕ್ಕೇನಾದರೂ ಒಂದು ಶಾಶ್ವತ ಪರಿಹಾರ ಮಾಡಬೇಕು ಅಂಥೇಳಿ ವೈಟ್ ಟಾಪಿಂಗ್ ಯೋಜನೆಯನ್ನು ಆರಂಭ ಮಾಡಿದ್ವಿ ನಾವು. ಆದರೂ ಯಾಕೆ ಅಂತ ಹೇಳಿದ್ರೆ, ಈಗ 5 ವರ್ಷಕ್ಕೆ ಟಾರ್ ಹಾಕಬೇಕು ಅಂತ ಹೇಳಿದ್ರೆ 25 ವರ್ಷದಲ್ಲಿ ಎಷ್ಟು ಖರ್ಚಾಗುತ್ತೆ, ಅದರಲ್ಲಿ ಅರ್ಧ ದುಡ್ಡಿಗೆ ಒಂದು ಬಾರಿ ವೈಟ್ ಟಾಪಿಂಗ್ ನಾವು ಮಾಡಿದರೆ 25 ವರ್ಷ ರೋಡ್ ಬಾಳಿಕೆ ಬರುತ್ತೆ, ನೀಟಾಗಿ ಫುಟ್ಪಾತು ಆಗುತ್ತೆ. ಆಮೇಲೆ ಪೈಪ್ಗಳನ್ನ ಎಲ್ಲ ಶಿಫ್ಟ್ ಮಾಡೋದ್ರಿಂದ, ಮಳೆ ನೀರಿಗೆ ಸರಿಯಾಗಿ ವ್ಯವಸ್ಥೆ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಸೊ ರಿಪೀಟ್ ಮಾಡೋದಾದರೆ 5 ವರ್ಷಕ್ಕೆ ನಾವು ಟಾರ್ ಹಾಕಿ 25 ವರ್ಷದಲ್ಲಿ 5 ಬಾರಿ ಟಾರ್ ಹಾಕಿದರೆ ಎಷ್ಟು ಖರ್ಚಾಗುತ್ತೆ, ಅದರಲ್ಲಿ ಅರ್ಧ ದುಡ್ಡಿಗೆ
ವೈಟ್ ಟಾಪಿಂಗ್ ಅಷ್ಟೇ ಅಲ್ಲ, ನೀಟಾಗಿ ಫುಟ್ಪಾತು ಆಗುತ್ತೆ, ಪೈಪುಗಳು, ಮಳೆ ನೀರಿಗೆ ಎಲ್ಲ ವ್ಯವಸ್ಥೆಗಳು ಆಗುತ್ತೆ, ಹೊಸ ಲೈಟಿಂಗ್ ವ್ಯವಸ್ಥೆನೂ ಕೂಡ ತರಬಹುದು. ಇದನ್ನು ಉದ್ದೇಶ ಇಟ್ಕೊಂಡು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಮಾಡಿ ಮುಖ್ಯ ರಸ್ತೆಗಳಲ್ಲಿ ಕನಿಷ್ಠ ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಬೇಕು ಅನ್ನೋದು ಯೋಜನೆಯನ್ನು ಆರಂಭ ಮಾಡಿದರು. ಇವತ್ತು ನಾವು ಮೆಜೆಸ್ಟಿಕ್ಕಲ್ಲಿದ್ದೀವಿ. ಅದು ಕೆಂಪೇಗೌಡ ಬಸ್ ಸ್ಟ್ಯಾಂಡು ಮತ್ತು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂದುಗಡೆ ನಿಂತಿದ್ದೀವಿ. ಇಲ್ಲಿ ದಿನಕ್ಕೆ ಲಕ್ಷಾಂತರ ವಾಹನಗಳು ಓಡಾಡ್ತವೆ. ಇಂಥ ಪ್ರಮುಖ ರಸ್ತೆಗಳನ್ನು ಒಳ್ಳೆಯ ಗುಣಮಟ್ಟದಲ್ಲಿ ಇಡಬೇಕು ಅಂತ ಹೇಳಿದ್ರೆ ವೈಟ್ ಟಾಪಿಂಗ್ ಮಾಡಿದರೆ ಒಂದು 20-25 ವರ್ಷ ಬಾಳಿಕೆ ಬರುತ್ತೆ. ರಸ್ತೆ ಗುಂಡಿಗಳು ಇಲ್ಲದೆ ಈ ರಸ್ತೆಗಳಲ್ಲಿ ಜನ ಓಡಾಡ್ಬೋದು. ಆ ಉದ್ದೇಶದಿಂದ ಮಾನ್ಯ ಸ್ಥಳೀಯ ಶಾಸಕರು ದಿನೇಶ್ ಗುಂಡೂರಾವ್ರವರು ಈ ರಸ್ತೆಯನ್ನು ಟ್ಯಾಂಕ್ ಬಂಡ್ ರಸ್ತೆ ಮತ್ತು ಅದರ ಜೊತೆಗೆ ಸುತ್ತಮುತ್ತ ರಸ್ತೆಗಳನ್ನು ವೈಟ್ ಟಾಪಿಂಗ್ ಮಾಡಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ವೈಟ್ ಟಾಪಿಂಗ್ ಮಾಡೋವಾಗ ಹೊಸ ವಿಧಾನಗಳನ್ನು ಅಳವಡಿಸ್ಕೊಂಡು ಮಾಡರ್ನ್ ಟಾಯ್ಲೆಟ್ ಆಗಲಿ, ಆಮೇಲೆ ಲ್ಯಾಂಡ್ಸ್ಕೇಪಿಂಗು, ಗಾರ್ಡನ್ನು, ಹೊಸ ಲೈಟಿಂಗ್ ವ್ಯವಸ್ಥೆ, ಆಮೇಲೆ ಇಲ್ಲೇನಾದರೂ ಅಗ್ನಿ ಅನಾಹುತ ಆದರೆ ಅದಕ್ಕೆ ಪೈಪ್ ಮುಖಾಂತರ ನೀರು ತೆಗೆದುಕೊಂಡು ಅಗ್ನಿ ಅನಾಹುತವನ್ನು ಆರಿಸುವಂಥ ವ್ಯವಸ್ಥೆ ಎಲ್ಲವನ್ನೂ ಯೋಚನೆ ಮಾಡಿ ಭಾಳ ಸುಸಜ್ಜಿತವಾಗಿ ಇವತ್ತು ಇಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಮಾಡಿಸಿ ಅದನ್ನು ಇವತ್ತು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಫೈರ್ ಇಂಜಿನ್ಗಳು ಬರೋಕ್ಕಾಗೋದಿಲ್ಲ ಅಂತ ಒಂದು ಈಗ ಅನೇಕ ಸಂದರ್ಭ ನೀವು ನೋಡಿದ್ದೀರ. ಈ ನಗರದ ಪೇಟೆ, ಚಿಕ್ಕಪೇಟೆಯಲ್ಲೆಲ್ಲ ಬೆಂಕಿ ಅವುಗಳು ಆಗಿರುವಂಥದ್ದು, ಬಿಲ್ಡಿಂಗ್ಗಳು ಸುಟ್ಟೋಗಿರುವಂಥದ್ದು, ಅನಾಹುತಗಳಾಗಿರುವಂಥದ್ದು. ಅದಕ್ಕೋಸ್ಕರ ನಾವು ಇದಕ್ಕೇನಾದರೂ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿ ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಗಳು ನಾವೆಲ್ಲ ಕೂತು ಇದಕ್ಕೆ ಏನು ಹಿಂದೆ ಬಹುಶಃ ಸುಮಾರು 40 ವರ್ಷ ಆಗಿದೆ ಈ ಫೈರ್ ಹೈಡ್ರೆಂಟ್ ವ್ಯವಸ್ಥೆಗಳನ್ನು ಬೆಂಗಳೂರಲ್ಲಿ ಹಾಕೋದನ್ನು ನಿಲ್ಲಿಸಿರುವಂಥದ್ದು. ಮತ್ತೊಮ್ಮೆ ಅದನ್ನು ಫೈರ್ ಹೈಡ್ರೆಂಟ್ ಹಾಕುವಂಥ ವ್ಯವಸ್ಥೆ ಮಾಡಿದ್ದೇವೆ. RT ಸ್ಟ್ರೀಟು ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಮಾಡ್ತೀವಿ. ಮೊದಲನೇ ಬಾರಿಗೆ RT ಸ್ಟ್ರೀಟ್ ಕಂಪ್ಲೀಟ್ ಆಗಿದೆ. ಅದನ್ನು ಇವತ್ತು ನಿಮಗೆ ತೋರಿಸ್ತೀವಿ. ಮೌಂಟ್ರಲ್ಲೂ ಕೂಡ ಮಾಡ್ತೀವಿ. ಅದರಿಂದ ಫೈರ್ ಇಂಜಿನ್ ಎಲ್ಲಿ ಬರೋಕ್ಕಾಗದೇ ಇರುವಂಥ ರಸ್ತೆಗಳಿಗೆ ಅಲ್ಲಿ ಈ ಒಂದು ನೀರಿನ ಒಂದು ಹೋಸ್ ಪೈಪ್ ಮುಖಾಂತರ ಕೊಡೋದಕ್ಕೆ ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ. ಅದು ಖಂಡಿತವಾಗಿಯೂ ಸಾರ್ವಜನಿಕರ ಒಂದು ಸುರಕ್ಷತೆಗೆ ಒಂದು ಮೂಲ ಸೌಕರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ರಸ್ತೆಯ ಒಂದು ಏನು ನಮ್ಮ ಹಳೆಯ ಪೇಟೆ ಪ್ರದೇಶದ ಎಲ್ಲವನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು ಅಂತ ನಾವು ತೊಗೊಂಡಿದ್ದೀವಿ. ಕಾಮಗಾರಿ ನಡೀತಾ ಇದ್ದೇವೆ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದರಲ್ಲಿ ಈಗ RT ಸ್ಟ್ರೀಟ್ ಮುಕ್ತಾಯ ಆಗಿದೆ. ಆಸ್ಪತ್ರೆ ರಸ್ತೆ, ಬೇರೆ ರಸ್ತೆಗಳೆಲ್ಲ ಕೂಡ ಸುಮಾರು ತೊಗೊಂಡಿದ್ದೀವಿ. ಅದೆಲ್ಲ ಕಾಮಗಾರಿ ನಡೀತಾ ಉಂಟು. ಅದರಿಂದ ಅದನ್ನು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಇವತ್ತು ಇದನ್ನು ನಾವು ಯಾವ ರೀತಿ ಮಾಡಿದ್ದೇವೆ ಅಂತ ಅವರು ನೋಡಿಕೊಂಡು ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಇಂಥ ಪ್ರದೇಶಗಳಿದೆ, ಅದು ವಿಶೇಷವಾಗಿ ಹಳೆಯ ಬೆಂಗಳೂರಿನಲ್ಲಿ ಇದು ಹೆಚ್ಚು ಸಮಸ್ಯೆ ಇರುವಂಥದ್ದು, ಅದನ್ನು ಅಳವಡಿಸ್ಕೊಂಡ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಅದಕ್ಕೆ ತೋರಿಸ್ಬೇಕು ಅಂತ ಮಾಡಿದ್ದೀವಿ. ಅವ್ರು ಬಂದಿದ್ದಾರೆ, ಭಾಳ ಸಂತೋಷ. ಅದೇ ರೀತಿಯಾಗಿ ಇಲ್ಲಿ ವೈಟ್ ಟಾಪಿಂಗ್ ರಸ್ತೆ ಇದನ್ನು ಕೂಡ ಇಲ್ಲಿ ನಮ್ಮ ಟ್ಯಾಂಕ್ ಬಂಡ್ ರಸ್ತೆ ಏನಿದೆ ಇದನ್ನು ನಾವು ಆಧುನೀಕರಣ ಮಾಡಿದ್ದೇವೆ. ಒಂದು ಸುಸಜ್ಜಿತವಾದ ಟಾಯ್ಲೆಟಿನ ಇವತ್ತು ಏನು ಟ್ರಾನ್ಸ್ಜೆಂಡರ್ಸ್ಗೆ, ಮಹಿಳೆಯರಿಗೆ, ಪುರುಷರಿಗೆ ಮತ್ತು ಅಂಗವಿಕಲರಿಗೆ ಎಲ್ಲರೂ ಕೂಡ ವ್ಯವಸ್ಥೆಗಳು. ಈ ರೀತಿಯಾಗಿ ಏನು ನಿಮಗೆಲ್ಲ ವೈಟ್ ಟಾಪಿಂಗ್ ಟೆಂಡರ್ ಶೋರ್ ಬಗ್ಗೆ ಗೊತ್ತೇ ಇದೆ, ಅದೆಲ್ಲ ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ. ಆದ್ದರಿಂದ ಇದು ಭಾಳ ಒಂದು ಉತ್ತಮವಾದಂಥ ಒಂದು ಇವತ್ತು ಯೋಜನೆಯನ್ನು ನಮ್ಮ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಅದು ನಮಗೂ ಸಂತೋಷ.